ಭಾರತದ ಬ್ರಹ್ಮೋಸ್ ಆರ್ಭಟಕ್ಕೆ ಪಾಕ್ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಒಂದೊಂದು ಹೊಡೆತಕ್ಕೂ ಕೂಡ ಪಾಕಿಸ್ತಾನ ಏನಿದೆ ಕಕ್ಕಾಬಿಕ್ಕಿ ಆಗೋಗಿದೆ. ಪಾಪಿ ಪಾಕಿಸ್ತಾನಕ್ಕೆ ಈಗ ಭಾರತದ ಕಡೆಯಿಂದ ಬರುವಂತ ಕ್ಷಿಪಣಿಗಳ ಏಟನ್ನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬ್ರಹ್ಮೋಸ್ ಬಳಕೆ ಆಗಿದೆ. ಅದ್ರ ಬಗ್ಗೆ ಈಗಾಗಲೇ ಖಚಿತ ಮಾಹಿತಿ ಕೂಡ ಸಿಕ್ಕಿದೆ. ಬಂಕರ್ನಲ್ಲಿ ಅಡಗಿಕೊಳ್ತಿರೋದು ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್. ಭಯಕ್ಕೆ ಬಿಲ ಸೇರಿದಂತ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ನೂರ್ ಖಾನ್ ಮೇಲೆ ಈಗಾಗಲೇ ದಾಳಿ ಹಾಕಿದೆ, ವಾಯುನೆಲೆಯ ಮೇಲೆ. ಹೀಗಾಗಿ ಉದ್ಯಾನವನದಲ್ಲಿರುವಂತಹ 11 ವಾಯುನೆಲೆಗಳ ಮೇಲೂ ಕೂಡ ದಾಳಿ ಆಗಿರೋದ್ರಿಂದ ಬಂಕರ್ನಲ್ಲಿ ಅಡಗಿ ಕುಳಿತಿರೋದು ಮುನೀರ್. ಈಗಾಗಲೇ ಮುನೀರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಸೇನಾ ಮುಖ್ಯಸ್ಥ ಮುನೀರ್ಗೂ ಅಲ್ಲಿನ ಪ್ರಧಾನಿ ಶೆಹಬಾಜ್ ಶರೀಫ್ಗೂ ಸಾಮ್ಯತೆನೇ ಇಲ್ಲ. ಕಮ್ಯುನಿಕೇಷನ್ ಕೊರತೆ ಆಗ್ತಾ ಇದೆ. ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಅಷ್ಟೇ ಅಲ್ಲ, ತನ್ನ ವೈಫಲ್ಯತೆಗಳನ್ನು ಮುಚ್ಚಾಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಈ ಆಸಿಮ್ ಮುನೀರ್ ಪದೇ ಪದೇ ಎಡವಟ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು, ಪದೇ ಪದೇ ಭಾರತದ ವಿರುದ್ಧ ತಾನು ವಿರೋಧಿ ನಿಲುವನ್ನು ತಾಳ್ತಾ ಬಂದಿದ್ದು ಅನ್ನೋದರ ಬಗ್ಗೆ ಈಗ ಮಾಹಿತಿ ಗೊತ್ತಾಗ್ತಾ ಇದೆ. ತಾನು ಮಾಡಿದಂಥ ತಪ್ಪುಗಳನ್ನು ಮುಚ್ಚಾಕೊಳ್ಬೇಕು, ತಾನಿಲ್ಲೇನೂ ಆ ಸೇನೆಗೆ ಸಮರ್ಥ ಆಗಿಲ್ಲ ಅನ್ನೋದು ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ. ಯಾವಾಗ ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಬಳಕೆ ಆಯಿತು, ಅಂದರೆ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯ ಬಳಕೆ ಆಯಿತು, ಅದರಿಂದ ಈಗ ಪಾಕಿಸ್ತಾನ ಕಕ್ಕಾಬಿಕ್ಕಿ ಆಗಿದೆ. ಅಷ್ಟೇ ಅಲ್ಲ, ಪಾಪಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಈಗ ಭಯ ಪಟ್ಕೊಂಡು ಬಂಕರ್ನಲ್ಲಿ ಅಡಗಿಕೊಳ್ತಿರೋದು. ನೋಡಿ, ನಮ್ಮಲ್ಲಿ ಸೇನಾ ಮುಖ್ಯಸ್ಥರು ಅಂದರೆ 3 ಸೇನೆಯನ್ನ ನಿರ್ವಹಣೆ ಮಾಡ್ತಾರೆ, 3 ಸೇನೆಯವರಿಗೂ ಕೂಡ ಗೈಡ್ಲೈನ್ ಕೊಡ್ತಾರೆ, ಹಿಂಗಿಂಗೆ ಇಂತಿಂತಲ್ಲೇ ಈ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಬಟ್ ಅಲ್ಲಿನ ಸೇನಾ ಮುಖ್ಯಸ್ಥ ಅಡುಕೊಂಡು ಬಂಕರ್ನಲ್ಲಿ ಕೂತಿರೋದು ಯಾವ ರೀತಿ ದುರಾದೃಷ್ಟಕರ ಸಂಗತಿ ಪಾಕಿಸ್ತಾನಕ್ಕೆ ಅಂತ.